ಏನ್ರಪ್ಪ, ಏನು ಮಾಡ್ತಿದ್ದೀರಾ? ಭಾಳ ಚೆನ್ನಾಗಿದೆ ಗಾಡಿ ನೋಡ್ತಾ ಇದ್ವಿ. ಅದೇ ತುಂಬ ಚೆನ್ನಾಗಿದೆ. ಯಾವ್ದು ಗಾಡಿ ಸರ್ ಇದು? ಏನು ಮಾಡಲಿದು? ಇದು ಯಮಹಾದು MT-15 ಅಂತ ವರ್ಷನ್ 2 ಇದು. ವರ್ಷನ್ 2. ವರ್ಷನ್ 2 ಅಂದ್ರಲ್ವಾ? ಈ ವರ್ಷನ್ 1ಗೂ ವರ್ಷನ್ 2ಗೂ ಏನು ಡಿಫ್ರೆನ್ಸ್? ವರ್ಷನ್ 1ನಲ್ಲಿ ಸಿಂಗಲ್ ಚಾನಲ್ ABS ಇತ್ತು. ಇದರಲ್ಲಿ ಡ್ಯೂಯಲ್ ಚಾನಲ್ ABS ಇದೆ. ಎರಡು ಟೈರ್ ಇದು, ಎರಡು ವೀಲ್ಸ್ಗೂ ABS ಇದೆ. ಆಮೇಲೆ ಇದು USD ಸಸ್ಪೆನ್ಷನ್. ಇದು ಏನು USD ಸಸ್ಪೆನ್ಷನ್ ಅಂದರೆ ಏನು? USD ಸಸ್ಪೆನ್ಷನ್ ಅಂದರೆ ಅಪ್ಸೈಡ್ ಡೌನ್ ಫೋರ್ಕ್ಸ್ ಅಂತ. ಸ್ಪೆಸಿಫಿಕೇಶನ್ ಇದು MT-15 ಅಂದರೆ 150cc ಕ್ಯಾಟಗರಿಯಲ್ಲಿ ಬರುತ್ತೆ. ಇದು ಟೋಟಲ್ 155cc ಇಂಜನ್ ಇದೆ. ಇದರಲ್ಲಿ ಟಾರ್ಕ್ 14.5 ನ್ಯಾನೋಮೀಟರ್ ಅಷ್ಟು ಟಾರ್ಕ್ ರಿಲೀಸ್ ಮಾಡುತ್ತೆ. MT ಅಂದ್ರೇ ಮಾಸ್ಟರ್ ಆಫ್ ಟಾರ್ಕ್ ಅಂತ. ಟಾರ್ಕ್ ಜಾಸ್ತಿ ಈ ಗಾಡಿನಲ್ಲಿ. ಹಂಗಾದ್ರೆ ಈಗ ಬೇರೆ ಎಕ್ಸೆಲ್ ಗಾಡಿಗಳಿಗಿಂತ ಇದು ತುಂಬಾ ಟಾರ್ಕ್ ಜಾಸ್ತಿ ಇದೆ. ಹೌದು, ಬೇರೆ ಎಲ್ಲದಕ್ಕೂ MT ಅಂದರೆ ಟಾರ್ಕ್ ಜಾಸ್ತಿ. ಸರ್, ಇದರಲ್ಲಿ ಅಡಿಷನಲ್ ಫೀಚರ್ಸ್ ಏನೇನಿದೆ ಸರ್ ಬೇರೆ ಗಾಡಿಗಳಿಗೆ ಹೋಲಿಸ್ಕೊಂಡ್ರೆ? ಬೇರೆ ಗಾಡಿ ಕಂಪೇರ್ ಮಾಡಿದ್ರೆ ಇದರಲ್ಲಿ ಡ್ಯೂಯಲ್ ಚಾನಲ್ ABS ಸಿಗುತ್ತಲ್ಲ, ಅದ್ರ ಜೊತೆಯಲ್ಲಿ TCS ಅಂತ ಇದೆ. ಇದರಲ್ಲಿ TCS ಅಂದರೆ ಟ್ರ್ಯಾಕ್ಷನ್ ಕಂಟ್ರೋಲ್ ಸಿಸ್ಟಮ್ ಅಂತ. ನಿಮ್ಗೆ ಸ್ಕಿಡ್ ಆಗಲ್ಲ ಗಾಡಿ, ಇದು ಯಾವುದೇ ಕಾರಣಕ್ಕೂ ಸ್ಕಿಡ್ ಆಗಲ್ಲ. ಆಮೇಲೆ ಇನ್ನೊಂದು, ಇದರಲ್ಲಿ ಸ್ಲಿಪ್ ಅಸಿಸ್ಟೆಂಟ್ ಕ್ಲಚ್ ಇದೆ. ಇದರಲ್ಲಿ ಸ್ಲಿಪ್ ಅಸಿಸ್ಟೆಂಟ್ ಕ್ಲಚ್ ಅಂತಂದರೆ ನೀವು ಯಾವುದೇ ಕಾರಣಕ್ಕೂ ಗೇರು ವಾಪಸ್ ತೆಗಿಬೇಕಾದ್ರೆ ನಿಮ್ಮದು ಬೇರೆ ಗಾಡಿಗಳಲ್ಲಿ ಸ್ಲಿಪ್ ಆಗುತ್ತೆ ಹಿಂದಿನ ಟೈರು. ಈ ಗಾಡಿನಲ್ಲಿ ಸ್ಲಿಪ್ ಆಗೋದಿಲ್ಲ. ಈ ಗಾಡಿನಲ್ಲಿ ಸ್ಲಿಪ್ ಆಗೋದು, ಜರ್ಕ್ ಹೊಡೆಯಲ್ಲ. ಲಾಂಗ್ ಡ್ರೈವ್ ಹೆಲ್ಪ್ ಆಗುತ್ತೆ. ಸಿಟಿ ರೈಡ್ಗೆ ಬೆಸ್ಟ್ ಗಾಡಿ ಇದು. ಲಾಂಗ್ ಡ್ರೈವ್ಗೆ ನಾನು ಟ್ರೈ ಮಾಡಿಲ್ಲ, ಬಟ್ ಸಿಟಿಗಂತೂ ಮಾಡಿಸಿದ ಗಾಡಿ. ಇದರಲ್ಲಿ ಅವಾಗಿಂದ ನೋಡ್ತಾ ಇದೀವಿ, ಇದರಲ್ಲಿ E20 ಅಂತ ತುಂಬಾ ಸ್ಟಿಕ್ಕರ್ ಅಲ್ಲಿ ಕೊಟ್ಟಿದಾರಲ್ವಾ, ಬ್ಲೂ ಕಲರ್ ಅಲ್ಲಿ. ಏನದು E20 ಅಂದ್ರೆ? E20 ಅಂತಂದ್ರೆ ಎಥನಾಲ್ ಬ್ಲೆಂಡೆಡ್ ಪೆಟ್ರೋಲ್ನ ಇದರಲ್ಲಿ ಯೂಸ್ ಮಾಡ್ಬೋದು ಅಂತ. ಈ ವೆಹಿಕಲ್ಲು BS6 ವೆಹಿಕಲ್ಲು ನಮ್ಮದು E20 ಫ್ಯೂಯಲ್ ಏನಿದೆಯಲ್ಲ, ನಮಗೀಗ ಪೆಟ್ರೋಲ್ ಬರುತ್ತಲ್ಲ, ಪೆಟ್ರೋಲ್ಗೆ 20% ಎಥನಾಲ್ ಅನ್ನೋ ಕೆಮಿಕಲ್ನ ಮಿಕ್ಸ್ ಮಾಡಿ ಯೂಸ್ ಮಾಡ್ಬೋದು. ಅಂದರೆ 1 ಲೀಟ್ರ್ ಪೆಟ್ರೋಲ್ಗೆ 800 ml ಪೆಟ್ರೋಲು, 1 ಲೀಟ್ರ್ ಪೆಟ್ರೋಲಲ್ಲಿ 800 ml ಪೆಟ್ರೋಲು, 200 ml ಎಥನಾಲ್ನ ಯೂಸ್ ಮಾಡ್ಕೊಂಡು ಆ ಕೇಪಬಿಲಿಟಿ ಇದಕ್ಕಿದೆ. ಆಮೇಲೆ ಇನ್ನೊಂದೇನಂತಂದರೆ, ಆ ಎಥನಾಲ್ ಬಳಸೋದ್ರಿಂದ ಕೆಲವೊಂದು ಮೆಟಲ್ ಪಾರ್ಟ್ಸ್ ಎಲ್ಲ ಹಾಳಾಗುತ್ತೆ. ಮೆಟಲ್ ಪಾರ್ಟ್ಸ್ ಆಗಲಿ, ಪ್ಲಾಸ್ಟಿಕ್ ಪಾರ್ಟ್ಸ್ ಆಗಲಿ, ಇಂಜನ್ನಲ್ಲಾಗಲಿ, ಈ ಒಂದು ವೆಹಿಕಲ್ಲು ಹೌದು ಕರಗೋದು, ಹಾಳಾಗುತ್ತೆ. ಅದೆಲ್ಲ ಏನು ಆಗದಿರೋ ಹಂಗೆ ಆ ಕಾಂಪ್ಯಾಕ್ಟಬಿಲಿಟಿ E20ಗೋಸ್ಕರನೇ ಮಾಡಿರೋಂಥ ವೆಹಿಕಲ್ ಇದು. ಜೊತೆಗೆ ಪೊಲ್ಯೂಷನ್ನ ತುಂಬ ಕಂಟ್ರೋಲ್ ಮಾಡುತ್ತೆ E20 ಫ್ಯೂಲ್. ನಿನ್ನ ಮೈಲೇಜ್ಗೆಲ್ಲ ಏನೋ ಎಫೆಕ್ಟಿವ್ ಆಗಲ್ಲ. ಅಂದರೆ ಬೈಕ್ ಒಂಥರ ಪರಿಸರ ಸ್ನೇಹಿನೂ ಇದೆ ಹಂಗಿದ್ರೆ. ಹೌದು. E20 ಫ್ಯೂಯಲ್ಲು ಇವರಿಗೆ ಭಾಳ ಹೆಲ್ಪ್ ಆಗುತ್ತೆ, ಎಕೋ ಫ್ರೆಂಡ್ಲಿ ಅಂತೆಲ್ಲ ಹೇಳಿದ್ರಲ್ಲ, ನೀವು ಇದುವರೆಗೂ ಎಲ್ಲಾದರೂ ಹಾಕ್ಸಿದ್ದೀರಾ? ನಮ್ಮ ಬೆಂಗಳೂರಿನಲ್ಲಿ ಇವರೆಗೂ ನಾನು ಎಲ್ಲೂ ಕಂಡಿಲ್ಲ, ಹಾಕ್ಸೂ ಇಲ್ಲ. ಇನ್ನು ಮುಂದೆ ಎಲ್ಲಾರ ಬರ್ಬೋದೇನೋ, ನೋಡಬೇಕು. ನಾನಂತೂ ಇದನ್ನ ಬಂದಿಲ್ಲ ನಮ್ಮ ಇದಕ್ಕೆ. ಅಂದರೆ ಬೇರೆ ದೇಶಗಳಲ್ಲಿ ಆಲ್ರೆಡಿ ಇದು ರನ್ನಿಂಗ್ ಇದೆ, ಗೊತ್ತಿಲ್ಲ ನಂಗೆ ಅದು. ಬಟ್ ನಮ್ಮ ಬೆಂಗಳೂರಿನಲ್ಲಿ ಇನ್ನೂ ಬಂದಿಲ್ಲ.